ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವತ್ತು ಹಲಸಿನ ಹಣ್ಣಿನ ಕಡುಬು ಮಾಡುವ. ನೋಡಿ, ರಾತ್ರಿಯೇ 2 ಕಪ್ ಅಕ್ಕಿ ನೀರಿನಲ್ಲಿ ನೆನೆ ಹಾಕಿ ಇವಾಗ ತೊಳೆದು ಇಟ್ಟಿದ್ದೇನೆ. ಅದಕ್ಕೀಗ ಹಲಸಿನ ತೊಳೆ, ಬಿಡಿಸಿದ ಹಲಸಿನ ತೊಳೆ, ಅಂದರೆ ಬೀಜ ಬೇಡ ಅದರದ್ದು, ಬರೀ ತೊಳೆ ಮಾತ್ರ ಸಾಕು. ಇದನ್ನು ಒಟ್ಟಿಗೆ ಹಾಕಿ ರುಬ್ಬುವ. ಇದಕ್ಕೆ 2-3 ಏಲಕ್ಕಿ ಸೇರಿಸುವ, ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲ ಸೇರಿಸುವ. ಬೆಲ್ಲ ಆಪ್ಷನಲ್, ಬೇಕಿದ್ರೆ ಮಾತ್ರ ಸೇರಿಸ್ಬೋದು. ಇವಾಗ ಇದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡಿದ ಕೊಬ್ಬರಿ, ಆಮೇಲೆ ಕಾಳುಮೆಣಸು ಕೂಡ ಒಂದು 5-6 ಕಾಳುಮೆಣಸು ಸೇರಿಸ್ಬೋದು. ನಾನಿಲ್ಲಿ ಸೇರಿಸ್ತಾ ಇಲ್ಲ, ನಿಮಗೆ ಬೇಕು ಅಂದರೆ ನೀವು ಸೇರಿಸ್ಬೋದು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ನಾನು ಸಾಗುವಾನಿ ಎಲೆ ತಗೊಂಡಿದ್ದೇನೆ. ಉಡುಪಿ ಮಂಗಳೂರು ಸೈಡೆಲ್ಲ ಈ ಸಾಗುವಾನಿ ಎಲೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡೋದು. ಇವಾಗ ಇದನ್ನು ಬೇಯಲಿಡುವ. ಇವಾಗ ನೋಡಿ, ಬೆಂದಿದೆ. ಇದು ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ, ಮತ್ತು ಅಷ್ಟೇ ಟೇಸ್ಟಿ ಕೂಡ ಆಗಿರ್ತದೆ, ಮತ್ತು ಸಾಫ್ಟಾಗಿ ಕೂಡ ಇರ್ತದೆ. ಮತ್ತು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಬಾಯ್, ಟೇಕ್ ಕೇರ್.